I think now we are on a different range. ಹೊಸ Correct. generation, they our belief as in saving is way different. ಇವತ್ತು ಬರುತ್ತೆ, ಮಜಾ ಮಾಡ್ತೀನಿ, ಐ ಡೋಂಟ್ ನೀಡ್, ವೈ ಶುಡ್ ಐ ಸೇವ್. ಈಗ ನಮ್ಮ ಪೇರೆಂಟ್ಸ್ಗಿಂತ ನಾವು ಬೇರೆ ಆಗಿದ್ದೀವಿ, ಬಟ್ ಈಗ ನಮ್ಗಿಂತ ಈಗ ಹೊಸ ಜನರೇಷನ್ ಇದೆ, ಅವ್ರು ಬೇರೆ ಇದ್ದಾರೆ. ವಾಟ್ ಅಡ್ವೈಸ್ ಡು ಯು ಗಿವ್? ಅಲ್ಲಿ ವಾಟ್ ಡು ಯು ಸಿ? ಇಸ್ Sure. ಸೇವಿಂಗ್ ಸ್ಟಿಲ್ ಅನ್ ಆಪ್ಷನ್? ಸೇವಿಂಗ್ ಇಸ್ ಔಟ್ಡೇಟೆಡ್? ಯಾವ ರೀತಿ ಹೇಳ್ತೀರಾ? ಈಗ ಅವ್ರದ್ದು ಏನ್ ಲಾಂಗ್ ಟರ್ಮ್ ಗೋಲ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ರವಿ ಯಾರೋ ಒಬ್ಬನು ಮದ್ವಿ ಮಾಡ್ಕೊಂಡಿದ್ದಾನೆ, ಈ ಮೇ ಬಿ 28-29 ಇಯರ್ಸ್. ಓಕೆ, ಅವ್ನ್ ಚೆನ್ನಾಗಿ ಗಳಿಸ್ತಾ ಇದ್ದಾನೆ, ಅವ್ನ ಹೆಂಡತಿನೂ ಗಳಿಸ್ತಾ ಇದ್ದಾಳೆ. ಓಕೆ, ಇಬ್ರಿಗೂ ಈಗ ಸ್ಟಾರ್ಟಿಂಗ್ ಸೇವ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಕೊಳ್ಳಿ. ಸಪೋಸ್ ಅವ್ರಿಗೆ ಇವತ್ ನಾಳೆ ಏನಿದೆ, ಕೆಲವೊಂದ್ ಜನ ಮಕ್ಕಳು ಮಾಡೋದು ಇಂಟ್ರೆಸ್ಟ್ ಇಲ್ಲ. ಓಕೆ, ಅವಾಗ ಇಬ್ರು ಅರ್ನಿಂಗ್ ಇದ್ದಾರೆ. ಓಕೆ, ಅವ್ರಿಗೆ ನಾವು ಇಬ್ರದ್ದು ಚೆನ್ನಾಗಿ ನಡೀತಾ ಇದೆ, ಇನ್ ಮುಂದೆನೂ ನಾವು ಎಂಪ್ಲಾಯಬಲ್ ಇರ್ತೀವಿ, ನಮ್ಗೆ ಈ ಫಸ್ಟ್ 4-5 ಇಯರ್ಸ್ ಸೇವಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟೇ ಇಲ್ಲ, ನಾವು ಜಸ್ಟ್ ಟ್ರಾವೆಲ್ ಮಾಡ್ತೀವಿ, ಎಲ್ಲ ವರ್ಲ್ಡ್ ನೋಡ್ತೀವಿ, ವರ್ಲ್ಡ್ ನೋಡೋದಿದೆ, ಅಥವಾ ಇಂಡಿಯಾ ಬೇರೆ ಬೇರೆ ಕಾರ್ನರ್ಸ್, ಬೇರೆ ಬೇರೆ ಮೂಲಿಗೆ ಹೋಗಿ ನೋಡೋದಿದೆ. ನಮ್ಮ ಇಂಡಿಯಾನೇ ಎಷ್ಟು ರಿಚ್ ಇದೆ, ಇಂಡಿಯಾದಲ್ಲಿ ಎಲ್ಲಾ ತರ ಡೆಸ್ಟಿನೇಷನ್ಸ್ ಇದೆ, ಬೀಚ್ ಆಯ್ತು, ಮೌಂಟೇನ್ಸ್ ಆಯ್ತು, ವ್ಯಾಲೀಸ್, ಎಲ್ಲಾ ತರ ಇದೆ. ಇವತ್ ನಾಳೆ ಫಾರಿನ್ ಹೋಗೋದು ಅಷ್ಟು ಇದು ನೀಡ್ ಇಲ್ಲ, ಆದ್ರೆ ನೇಚರ್, ಎಲ್ಲಾ ತರ ನೇಚರ್ ಎಂಜಾಯ್ ಮಾಡ್ಬೇಕಂದ್ರೆ ಭಾರತದಲ್ಲೂ ಇದೆ. ಸೊ ಈಗ ಯಾರೋ ಒಬ್ರು ನಮ್ಗೆ ಟ್ರಾವೆಲ್ ಗಳು ಬಹಳ ಇಂಟ್ರೆಸ್ಟ್ ಇದೆ, ನಮ್ಗೆ ಈಗೇನು ಅರ್ಜೆನ್ಸಿ ಇಲ್ಲ ಸೇವ್ ಮಾಡ್ಲಿಕ್ಕೆ, ಇಟ್ ಇಸ್ ದೇರ್ ಚಾಯ್ಸ್. ಅವ್ರು ಸ್ಪೆಂಡ್ ಮಾಡಿ ಅವ್ರಿಗೊಂಥರ ಖುಷಿ ಸಿಗ್ಬೋದು. ಓಕೆ, ಅಂತವ್ರು ಮಾಡ್ಲಿ. ಆದ್ರೆ ಕೆಲವೊಬ್ರದ್ದು ಏನಿರುತ್ತೆ, ನಾನು ಇವತ್ತು ಯಾಕೆ ದುಡಿತಾ ಇದ್ದೀನಿ ಅಂತಂದ್ರೆ ನನಗೊಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಾಗಿದೆ, ಅದಕ್ಕೆ ನಾ ದುಡಿತಾ ಇದ್ದೀನಿ. ನನಗೆ ಆದಷ್ಟು ಜಲ್ದಿ ನಾ ಫೈನಾನ್ಷಿಯಲಿ ಸೆಕ್ಯೂರ್ ಆಗಿ, ಆಮೇಲೆ ನಂದು ಏನೇನೋ ಬೇರೆ ಬೇರೆ ಇಂಟ್ರೆಸ್ಟ್ ಇದೆ. ಯಾರಿಗೋ ಹೊಲ ಮಾಡ್ಕೊಂಡಿರೋದು ಒಂದು ಇಚ್ಛಾ ಇರುತ್ತೆ. ಈಗ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಓಕೆ, ಅವ್ರು ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಆದ್ರೆ 10 ವರ್ಷ ಆದ್ಮೇಲೆ ಅವ್ರದ್ದೇನೋ ಪೂರ್ವಜರ್ದು ಸ್ವಲ್ಪ ಲ್ಯಾಂಡ್ ಇದೆ ಅವ್ರ ಊರಲ್ಲಿ, ಅದು ಅವ್ರಿಗೆ ಡೆವಲಪ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅಂತವ್ರು ಏನಿದೆ 10-15 ವರ್ಷದಲ್ಲಿ ಅವ್ರು ಚಲೋ ಗಳಿಸಿ ಸೇವ್ ಮಾಡಿ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರೆ, ಆಮೇಲೆ ಅವ್ರು ಬೇಕಾದ್ರೆ ರಿಸೈನ್ ಮಾಡಿ ಬೇರೆ ಬೇರೆ ಏನೋ ಅವ್ರಿಗೆ ಏನೇನೋ ಇಂಟ್ರೆಸ್ಟ್ ಇರುತ್ತೆ ಅದು ಮಾಡ್ಕೋಬಹುದು. ಈಗ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವಾಗ ಇಮಿಡಿಯೇಟ್ಲಿ ನೀವು ಯಾವ ಜಾಬ್ ಬಿಟ್ಟಿರ್ತೀರಿ ನಿಮ್ಗೆ ಅಷ್ಟೇ ಗಳಿಕೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇರೋದಿಲ್ಲ. ಅವ್ರು 0 ಇಂದನೂ ಸ್ಟಾರ್ಟ್ ಮಾಡೋ ಪರಿಸ್ಥಿತಿ ಬರ್ಬೋದು. ಸೊ ಅದೆಲ್ಲ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಬೇಕಾಗಿದ್ರೆ, ಸೇವಿಂಗ್ ಅಂಡ್ ಗ್ರೋಯಿಂಗ್ ದೋಸ್ ಸೇವಿಂಗ್ಸ್ ಈಸ್ ದ ಓನ್ಲಿ ಆಪ್ಷನ್, ಅನ್ಲೆಸ್ ಯು ಆರ್ ಆಲ್ರೆಡಿ ವೆರಿ ವೆಲ್ ಎಂಡ್ ಔಟ್. ನಿಮ್ ಪೇರೆಂಟ್ಸ್ ನಿಮ್ ಸೊಲಗ್ ತುಂಬಾ ರೊಕ್ಕ ಬಿಟ್ಟು ಹೋಗ್ತಾ ಇದಾರೆ, ಅಥವಾ ರೊಕ್ಕ ನಿಮ್ ಕೈಯಲ್ಲಿ ಕೊಟ್ಬಿಟ್ಟಾರ ಅಂತಂದ್ರೆ ಅವಾಗ ಅದ್ರ ಮಾತು ಬೇರೆ. ಈಗ ಯಾರೋ ಎಷ್ಟೋ ಜನ, ಈಗ ನಮ್ಗೆಲ್ಲ ಗೊತ್ತಿದೆ, ಈಗ ನಾವು ಸೈನಿಕ್ ಸ್ಕೂಲ್ ಒಳಗೆ ಓದಿವಿ, ನಾವ್ ಎಷ್ಟೋ ಜನ ವಿ ಹ್ಯಾಡ್ ಟು ಸ್ಟಾರ್ಟ್ ಅವರ್ ಜರ್ನಿ ಫ್ರಮ್ ಸ್ಕ್ರಾಚ್. ಓಕೆ, ಈಗ ನಮ್ದು ಯಾವ್ದೋ ಊರು, ನಾವ್ ಯಾವ್ದೋ ಊರಿಗೆ ಬಂದಿರ್ತೀವಿ, ಅಲ್ಲಿ ನಾವು ಸೇವ್ ಮಾಡಿದ್ರೇ ನಮ್ದು ಒಂದು ವೆಲ್ತ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೇವ್ ಮಾಡ್ಲಿಲ್ಲ ಅಂತಂದ್ರೆ then you have to only depend on your earning. So it depends on your goals. ನಿಮಗೆ ಲೈಫ್ ಇಂದ ಏನ್ ಬೇಕಾಗಿದೆ. ಈಗ ಒಬ್ಬನು ಯಾರೋ 22-24 ವರ್ಷದವ ಇದ್ದಾನೆ, ಅವನಿಗೆ ಕ್ಲಿಯರ್ ಇದೆ, ನಾನು ಈಗ ಯಾವ ತರ ನೌಕರಿ ಮಾಡ್ತಾ ಇದ್ದೀನಿ, ನಾ ಇದೇ ತರ ಮುಂದೆ 40 ವರ್ಷ ಮಾಡ್ತೀನಿ. ಓಕೆ, ನಂದು ಇನ್ನೂ ಗ್ರೋತ್ ಹಾಕೋತ್ ಹೋಗ್ತಾ ಇದೆ, ನಾ ಈ ನೌಕರಿಯಲ್ಲಿ ಬಹಳ ಚಲೋ ಪರ್ಫಾರ್ಮ್ ಮಾಡ್ಲಿಕ್ಕತ್ತೀನಿ, ನನ್ನ ಫ್ಯೂಚರ್ ಬಹಳ ಬ್ರೈಟ್ ಇದೆ, ಇವತ್ ನಾ ಏನ್ ಗಳಿಸ್ತಾ ಇದ್ದೀನಿ 10 ವರ್ಷನಾಗ ನಾನು 10 ಪಟ್ಟು ಗಳಿಸ್ತೀನಿ ಅಂತ ಆ ಕಾನ್ಫಿಡೆನ್ಸ್ ಇದ್ರೆ, ಈಗ ನೀವ್ ಎಷ್ಟು ಸೇವ್ ಮಾಡ್ತೀರಿ? ಬಹಳ ಕಡಿಮೆ ಸೇವ್ ಮಾಡ್ತೀರಿ. ನೀವು ನೆಕ್ಸ್ಟ್ 2-3 ವರ್ಷ ನೀವು ಸೇವ್ ಮಾಡ್ರಿ ಬಿಡ್ರಿ ಅಷ್ಟು ಮ್ಯಾಟರ್ ಆಗೋದಿಲ್ಲ, ಪ್ರೊವೈಡೆಡ್ ಯುವರ್ ಫ್ಯೂಚರ್ ಅರ್ನಿಂಗ್ಸ್ ಆರ್ ಸೆಕ್ಯೂರ್ ಅಂಡ್ ದ ಗ್ರೋತ್ ಇನ್ ದೋಸ್ ಅರ್ನಿಂಗ್ಸ್ ಆರ್ ಸೆಕ್ಯೂರ್. ಇವತ್ ನಾಳೆ ಏನಿದೆ, ಇಟ್ಸ್ ಅ ವೊಲಟೈಲ್ ವರ್ಲ್ಡ್, ಅನ್ಸರ್ಟನ್ ವರ್ಲ್ಡ್, ಆಂಬಿಗ್ಯೂಸ್ ವರ್ಲ್ಡ್. ಓಕೆ, ಇವತ್ ಏನಿದೆ ನಾಳೆ ಏನಿರ್ತೀವಿ ಪರಿಸ್ಥಿತಿ ಗ್ಯಾರಂಟಿ ಇರೋದಿಲ್ಲ. ಓಕೆ, ದಟ್ ಇಸ್ ವೈ ದೇ ಸೇ ಯು ಹ್ಯಾವ್ ಟು ಸೇವ್ ಫಾರ್ ಅ ರೇನಿ ಡೇ. ಇವತ್ ನಾಳೆ ಎಲ್ಲರೂ ಪ್ರೈವೇಟ್ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೀವು ಚಲೋ ಪರ್ಫಾರ್ಮ್ ಮಾಡ್ತಾ ಇರ್ಬೋದು, ಯಾರೇ ಈಗ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಅವ್ರು ಚಲೋ ಪರ್ಫಾರ್ಮ್ ಮಾಡ್ತಾ ಇರ್ಬೋದು, ಆದ್ರೆ ಅವ್ರ ಕಂಪನಿ ಪರ್ಫಾರ್ಮೆನ್ಸ್ ಚಲೋ ಆಗ್ಲಿ, ಅವ್ರ ಕಂಪನಿ ಬಂದ್ ಆಯ್ತು ಅಂತಂದ್ರೆ ಮತ್ತೆ ಅವ್ರಿಗೂ ರಿಸ್ಕ್ ಇದೆ ಅಲ್ಲ. ಈಗ ಮೊದ್ಲಿನ ತರ ಎಷ್ಟೋ ಜನ ಗವರ್ಮೆಂಟ್ ಜಾಬ್ ಇರ್ತಿತ್ತು, ಲೈಫ್ ಲಾಂಗ್ ಜಾಬ್ ಸೆಕ್ಯೂರಿಟಿ ಇರ್ತಿತ್ತು, ಈಗ ಆ ತರ ಇಲ್ಲ. ಡೈನಮಿಕ್ ವರ್ಲ್ಡ್. ಈವನ್ ನೀವು ಚೆನ್ನಾಗಿ ಮಾಡಿದ್ರು ಕಂಪ್ನಿ ಚೆನ್ನಾಗಿ ಮಾಡಿಲ್ಲ, ಅಥವಾ ಏನೋ ಒಂದು ಹೊಸ ಟೆಕ್ನಾಲಜಿ AI ಬಂತು ನಿಮ್ ರಿಪ್ಲೇಸ್ ಮಾಡುತ್ತೆ ಅಂದ್ರೂ ಸೇವಿಂಗ್ ಈಸ್ ನೆಸೆಸರಿ ಇನ್ ಎನಿ ಕೇಸ್ ಅನ್ನೋದು. ಈವನ್ ಲಿಟಲ್ ಬಿಟ್ ಆಫ್ ಮೇ ಬಿ ಫಾರ್ ಫ್ಯೂ ಪೀಪಲ್ ಹೂ ಯಾರು ಜಾಸ್ತಿ ಇದನ್ನ ನೋಡ್ತಾ ಇದ್ದಾರೆ ಅವ್ರಿಗೆ ಜಾಸ್ತಿ ಬೇಕಾಗಿರ್ಬೋದು, ಒಂದಿಷ್ಟು ಮಂದಿಗೆ ಕಡಿಮೆ ಆಗ್ಬೋದು.
ಸಮೀರ್, ಇದು ಸೇವಿಂಗ್ಸ್ ಡಸಂಟ್ ಹಾರ್ಮ್ ರವಿ. ಓಕೆ, yes, yes. ಸೇವಿಂಗ್ಸ್ is a weapon. ಓಕೆ, is a positive weapon ಸೇವಿಂಗ್ಸ್. ಸೊ ಅದು ನಿಮ್ಗೆ ಬಹಳ ತರ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಈಗ ಸಪೋಸ್ ಈಗ ನೋಡಿ, ಈ ಕಾರ್ಪೊರೇಟ್ ಅಂದ್ರೆ ಕಂಪನಿಗಳದ್ದು ಪರಿಸ್ಥಿತಿ ಚೇಂಜ್ ಆಗ್ಬೋದು, ಅದೆಲ್ಲ ನೆಕ್ಸ್ಟ್ ಲೆವೆಲ್. ಫಸ್ಟ್ ನಮ್ದೇ ಪರಿಸ್ಥಿತಿ, ನಾವು ಇವತ್ ಹೆಂಗ್ ವಿಚಾರ ಮಾಡ್ತೀವಿ, 1 ವರ್ಷ ಆದ್ಮೇಲೆ ಅದೇ ತರ ವಿಚಾರ ಮಾಡ್ತೀವಿ ಅಂತ ಏನು ಗ್ಯಾರಂಟಿ ಇರೋದಿಲ್ಲ. Correct. ಇವತ್ ನಮಗೆ ನಮ್ ಕಂಪನಿ ಮೇಲೆ ಬಹಳ ಪ್ರೀತಿ ಇದೆ, ನಮ್ ಜಾಬ್ ಮೇಲೆ ಬಹಳ ಪ್ರೀತಿ ಇದೆ. ಈಗ 2-3 ವರ್ಷ ಆದ್ಮೇಲೆ ನಮ್ದು ವಿಚಾರಗಳು ಚೇಂಜ್ ಆಗ್ಬೋದು, ನಮ್ಗೆ ಏನೋ ಒಂದು ಬಿಸ್ನೆಸ್ ಐಡಿಯಾ ಬರ್ಬೋದು. ಆದ್ರೆ ಅದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲಾ ಬಿಸ್ನೆಸ್ ರಿಸ್ಕಿ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಸ್ವಂತ ಸ್ಟಾರ್ಟ್ ಮಾಡಿದ್ರಿ, ನಿಮ್ದು ಸ್ಯಾಲ್ರಿನೂ ಗ್ಯಾರಂಟಿ ಇರೋದಿಲ್ಲ. ಯಾಕಂದ್ರೆ ನೀವು ಬಿಸ್ನೆಸ್ ಅಂದ್ರೆ ಫಸ್ಟ್ ಎಲ್ಲಾ ಖರ್ಚು ಆದ್ಮೇಲೆ ಉಳಿದಿದ್ರಿಂದ ನೀವು ಸ್ಯಾಲ್ರಿ ತಗೋಬೇಕು. ಬಿಸ್ನೆಸ್ ಅಂದ್ರೆ ಫಸ್ಟ್ ನೀವು ಇದು ಫಸ್ಟ್ ಇನ್ವೆಸ್ಟ್ ಮಾಡ್ಬೇಕು, ಆಮೇಲೆ ಅರ್ನಿಂಗ್ ಮಾಡಿ ಅದರೊಳಗೆ ನಿಮ್ಗೆ ಸ್ಯಾಲ್ರಿ ಸಿಗುತ್ತೆ. ನಾನು ರವಿ ಬೋರ್ಗಲ್. ನಾನು ಒಂದು ವಿಶೇಷ ನಂಬಿಕೆ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಮುಂದಿನ ಹೆಜ್ಜೆ ಧೈರ್ಯವಾಗಿ ತಗೊಳ್ಬೇಕಂದ್ರೆ ಒಂದು ಇನ್ಸ್ಪಿರೇಷನ್, ಪ್ರೇರಣೆ ಬೇಕು. ಅದಕ್ಕಾಗಿ ನಾನು ಇಂತಹ ಹೆಜ್ಜೆಗಳನ್ನು ಈಗಾಗಲೇ ಇಟ್ಟಿರುವ ವ್ಯಕ್ತಿಗಳು ಅವರ ಜೊತೆಗೆ ಡೀಟೇಲ್ ಆಗಿ ಮಾತಾಡ್ತೇನೆ. ಯಾಕಂದ್ರೆ ಈ ಕಂಟೆಂಟ್ ಇಂದ ಯಾವುದಾದ್ರೂ ಒಬ್ರು ಮುಂದಿನ ಹೆಜ್ಜೆನ ಸುಲಭವಾಗಿ ತಗೋಬಹುದು. ಈ ಎಲ್ಲ ಕಂಟೆಂಟ್ ಅನ್ನ ಕನ್ನಡದಲ್ಲಿಯೇ ಮಾಡ್ತೀನಿ. ಆದ್ರೆ ಇದನ್ನು ಮುಂದೆ ತರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.